ಇನ್ನು ಆ್ಯಕ್ಚುಲಿ ಈಗ ಬಸುರಿ ಬಯಕೆ ಅನ್ನುವಂತಹ ಹೆಸರಲ್ಲಿ ಅಂದರೆ ಸಿಕ್ಕಿದ್ನೆಲ್ಲ ತಿನ್ನೋದಕ್ಕೆ ಶುರು ಮಾಡ್ತಾರೆ ಆ್ಯಕ್ಚುಲಿ ಲೇಡೀಸ್ ಕೆಲವರು ಬಂದರೆ ಓಕೆ ನಂಗೆ ಅದು ಬೇಕು ಇದು ಬೇಕು ಅಂತ. ಪ್ಲಸ್ ಈಗ ಮನೆಯವ್ರಿಗೂ ಅದ್ರ ಬಗ್ಗೆ ಕರೆಕ್ಟ್ ಒಂದು ಕ್ಲಾರಿಟಿ ಇರಲ್ಲ, ಏನು ಕೊಡಬೇಕು ಏನು ಕೊಡಬಾರ್ದು ಅಂತ. ಎಕ್ಸಾಕ್ಟ್ಲಿ ಏನೇನು ತಿಂದರೆ ಒಳ್ಳೆಯದು, ಏನು ತಿಂದೇ ಇದ್ರೆ ಅಥವಾ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಆ್ಯಕ್ಚುಲಿ ಅಂತ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com, ಕಸ್ಟಮರ್ ಕೇರ್ ಸಂಖ್ಯೆ 9606867467. ಯಾವುದ್ರೂ ಕೂಡ ನೋಡಿ, ಇವಾಗ ಎಕ್ಸಾಕ್ಟ್ಲಿ ನೀವು ಹೇಳ್ದಂಗೆ ಸ್ಪೆಷಲಿ ಪ್ರೆಗ್ನೆಂಟ್ ಆದ್ಮೇಲೆ ಏನಾಗೋಗ್ಬಿಡುತ್ತೆ ಅಂದ್ರೆ, ಪ್ರೆಗ್ನೆಂಟ್ ಆಗಿರೋರ್ಗೂ ಅಷ್ಟೇ ಗೊತ್ತಾಗುತ್ತಲ್ಲ ಅವತ್ತಿಂದನೇ ಶುರು ಆಗುತ್ತೆ. ಸುಮ್ಮನೆ ಕುತ್ಕೊಂಡು ಬಿಡಿ, ನೀವು ಏನು ಮಾಡಂಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ, ಆಮೇಲೆ ಚೆನ್ನಾಗಿ ಏನೇನು ಬೇಕೋ ಎಲ್ಲಾನು ತಿಂತಾರಿ ಅಂತ. ದಟ್ಸ್ ಅ ವೆರಿ 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 ರಾಂಗ್ ಕಾನ್ಸೆಪ್ಟ್. ಯಾಕೆ ಅಂತ ಅಂದರೆ ಅದು ಮಿತ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ, ಆ್ಯಂಡ್ ಎಲ್ಲದಕ್ಕಿಂತ ದೊಡ್ಡ ಮಿತ್ ಏನು ಅಂದರೆ, ಇವಾಗ ನೀನು ಇಬ್ಬಿಬ್ರಿಗೆ ತಿನ್ನಬೇಕು ಅಂತ ಅನ್ನೋದು. ದಟ್ಸ್ ದ ಬಿಗ್ಗೆಸ್ಟ್ ಮಿತ್, ಆಯಿತಾ. ಆ್ಯಂಡ್ ಯಾವತ್ತೂ ಕೂಡ ಯಾವ ಹೆಣ್ಮಕ್ಳು ಇಬ್ಬಿಬ್ರಿಗೆ ತಿನ್ನೋಷ್ಟು ಅಥವಾ ಇಬ್ಬಿಬ್ರಿಗೆ ತಿನ್ನೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಮಗು ಹೇಗೆ ಅಂತ ಅಂದರೆ, ಅದು ಆ ಥರ ನೋಡೋಕೆ ಹೋದರೆ ಇಟ್ಸ್ ಅ ಕೈಂಡ್ ಆಫ್ ಅ ಪ್ಯಾರಾಸಿಟಿಕ್ ರಿಲೇಷನ್ಶಿಪ್ ಮಗು ಮತ್ತು ತಾಯಿ ಮಧ್ಯೆ ಇರೋಂಥದ್ದು. ತಾಯಿ ಏನು ಇವಾಗ ಒಳ್ಳೇದನ್ನ ತಿಂದರೆ ಡೆಫಿನೆಟ್ಲಿ ಮಗುಗೆ ಒಳ್ಳೇದು. ಏನು ತಿನ್ನಲಿ ಬಿಡಲಿ, ಮಗುದು ಏನು ಕೆಲಸ, ನನ್ನ ತಾಯಿ ಬಾಡಿಯಲ್ಲಿ ಏನೇನಿದೆ ಅದನ್ನೆಲ್ಲ ನಾನು ಅಬ್ಸರ್ವ್ ಮಾಡಿಕೊಂಡು ನಾನು ದೊಡ್ಡದಾಗಿ ಈ ಪ್ರಪಂಚಕ್ಕೆ ಬರಬೇಕು ಅನ್ನೋದಷ್ಟೇ ಇದಕ್ಕೆ ಗೊತ್ತಿರೋದು. ಸೊ ನೀವು ಎಕ್ಸ್ಟ್ರಾ ತಿಂದರೂ ಕಡಿಮೆ ತಿಂದರೂ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಬಾಡಿಯಲ್ಲಿ ತಗೊಳುತ್ತೆ ಮಗು. ಬಟ್ ಒಳ್ಳೇದು ತಿಂದಾಗ ಅದು ಆರೋಗ್ಯವಾಗಿ ಹುಟ್ಟುತ್ತೆ, ದಟ್ಸ್ ಇಂಪಾರ್ಟೆಂಟ್. ಬಟ್ ಇಬ್ಬರಿಗೆ ತಿನ್ನೋಂಥ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ. ತುಂಬ ತಪ್ಪು ಕಾನ್ಸೆಪ್ಟ್ ಒಂದು. ಆಮೇಲೆ ನೀವು ಎಲ್ಲ ಎಂಥ ಡಾಕ್ಟ್ರನ್ನ ಹೋಗಿ ಕೇಳಿದ್ರು ಕೂಡ ನೀವೇನು ತಿಂತಾ ಇದ್ರಿ, ಇವಾಗ ಮೊದಲನೇ ಫಸ್ಟ್ 3 ಮಂತ್ಸಲ್ಲಿ ನೀವು ತಿಂತಾ ಇದ್ದಕ್ಕಿಂತ ಒಂದು ಚೂರು ಜಾಸ್ತಿ ಅಂದರೆ ಇವಾಗ ಒಂದು ಲೇಡಿ 1500-1800 ಕ್ಯಾಲರೀಸ್ ಅಷ್ಟು ತಗೋತಾ ಇದ್ರು ಅಂದರೆ ಇನ್ನೊಂದು 150 ಕ್ಯಾಲರಿನೋ ಏನೋ ಆ ಥರದ್ದು, ನಂಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ, ಅಷ್ಟೇ ಎಕ್ಸ್ಟ್ರಾ ಬೇಕಾಗಿರೋದು ಆ 3 ಮಂತ್ಸಲ್ಲಿ. ಅದೇನಂದ್ರೆ ಜಸ್ಟ್ ಭ್ರೂಣ ಇರುತ್ತೆ ಅಷ್ಟೇ, ಅದೇನು ತಿನ್ನುತ್ತೆ ಆ ಟೈಮಲ್ಲಿ. ಸೊ ಅಷ್ಟೇ ಎಕ್ಸ್ಟ್ರಾ ಬೇಕಾಗಿರೋದು. ನೆಕ್ಸ್ಟ್ 3 ಮಂತ್ಸಲ್ಲಿ ಹಾಗೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕ್ಯಾಲರೀಸ್ ಏನೋ. ಕೊನೆ ಈ 3 ತಿಂಗಳ ಟೈಮಿಗೆ ಬರೋಷ್ಟರಲ್ಲಿ ನಾವು ಏನು ಇಷ್ಟು ದಿವಸ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಿದ್ವಿ ಅದಕ್ಕಿಂತ ಒಂದು 400-450 ಕ್ಯಾಲರಿ ಎಕ್ಸ್ಟ್ರಾ ತಗೊಂಡ್ರೆ ಅಷ್ಟೇ ಸಾಕು ಅಂತ ಹೇಳೋದು. ಅದು ಬಟ್ ನಮ್ಮ ಒಂದು ಇಂಡಿಯಾದಲ್ಲಂತೂ ಹೇಗೆ ಅಂದರೆ, ಏನಿಲ್ಲ ಅಂದರೂ ದಿನಕ್ಕೊಂದು 2000 ಕ್ಯಾಲರೀಸ್ ಜಾಸ್ತಿ ತಿನ್ನಿಸ್ತಾರೋ ಏನೋ. ಸೊ ಅದು ತುಂಬ ತಪ್ಪು. ಏನಾಗುತ್ತೆ ಅಂದರೆ, ಆ ಟೈಮಲ್ಲಿ ಆ ಥರ ತಿಂದರೆ ಒಂದು ಶುಗರ್ ಜಾಸ್ತಿ ಇರೋದು ತಿಂದರೆ, ತುಂಬ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ತಿಂದರೆ ಈ ಜೆಸ್ಟೇಷನಲ್ ಡಯಾಬಿಟೀಸ್ ಅನ್ನೋದು ಬಂದುಬಿಡುತ್ತೆ. ಸೊ ಅದು ಬಂದಾಗ ತಾಯಿನೂ ಹಾಗೆ ಊದ್ಕೊಂಡು ಬಿಡ್ತಾರೆ. ಆ್ಯಂಡ್ ಎರಡನೇದು ಮಗುಗೂ ಕೂಡ ಅದು ಬರುವಂಥ ಚಾನ್ಸಸ್ ಇರುತ್ತಂತೆ. ಮಗುನೂ ಕೂಡ ತುಂಬ ಒಬೀಸ್ ಬೇಬಿ ಆಗಿ ಹುಟ್ಟೋದು ಆ ಥರ ಎಲ್ಲ ಬರುತ್ತೆ ಅಂತ. ಇದು ಡೆಲಿವರ್ ಆದ್ಮೇಲೆ ಮತ್ತೆ ವಾಪಸ್ ಅಂದರೆ ವಿಮೆನ್ಗೆ ವಾಪಸ್ ಒಂದು ಕರೆಕ್ಟ್ ಶೇಪಿಗೆ ಬರೋದಕ್ಕೆ ಇನ್ನೂ ಟೈಮ್ ತೊಗೊಂಡ್ಬಿಡುತ್ತೆ ಅನ್ಸುತ್ತೆ. ಟೈಮ್ ತಗೊಳುತ್ತೆ ಆಬ್ವಿಯಸ್ಲಿ. ಆ್ಯಂಡ್ ಇನ್ನೊಂದು ತುಂಬ ತಪ್ಪು ನಮ್ಮ ಇದರಲ್ಲಿ ಮಾಡೋದೇನು ಅಂದರೆ, ಡೆಲಿವರಿ ಆದಮೇಲೆ ಫುಲ್ ಡಯಟಲ್ಲಿ ಹಾಕ್ಬಿಡ್ತಾರೆ. ಲೈಕ್ ಅನ್ರಿಯಲಿಸ್ಟಿಕ್ ಡಯಟ್ಗಳು ಕೆಲವು ಇದರಲ್ಲಿ. ಬರೀ ಇಡೀ ದಿನ ಗಂಜಿ ಕುಡಿಯೋದಂತೆ, ಆಮೇಲೆ ನೀರೇ ಕುಡಿಯೋ ಹಂಗಿಲ್ಲ, ಆಮೇಲೆ ಕೆಲವು ಇದರಲ್ಲಿ ಬರೀ ಅದನ್ನು ಬ್ರೆಡ್ ತಿನ್ಸೋದು, ಈ ಥರದ್ದು ಒಂದು ಪದ್ಧತಿಗಳಿದೆ ವಿಚ್ ಇಸ್ ಸೋ ರಾಂಗ್. ಯಾಕೆಂದರೆ ಇನ್ನು ಹಂಗೆ ಹೇಳಬೇಕು ಅಂದರೆ, ನಮಗೆ ಒಳ್ಳೆ ಬ್ಯಾಲೆನ್ಸ್ಡ್ ಫುಡ್ಡು, ಪ್ರೋಟೀನ್ ಇರುವಂಥ ಫುಡ್ಡು ಆ್ಯಂಡ್ ನ್ಯೂಟ್ರಿಷನ್ ಇರುವಂಥ ಫುಡ್ಡು ಮಗು ಹುಟ್ಟಿದ ಮೇಲೆ ಬೇಕಾಗಿರೋದು, ಮಗು ಹುಟ್ಟಕ್ಕೆ ಮುಂಚೆಗಿಂತ. ಯಾಕೆಂದರೆ ಎಲ್ಲನೂ ಬಾಡಿನಲ್ಲಿರುವಂಥ ಎಲ್ಲ ಇದನ್ನು ಹೊರಟೋಗಿರುತ್ತೆ, ರಕ್ತ ಮತ್ತು ರಿಕೂಪ್ ಆಗಬೇಕು ಎಲ್ಲನೂ ಹೋಗಿರೋದ್ರಿಂದ ನಾವು ಮಗುಗೆ ಒಳ್ಳೆ ಹಾಲು ಕೊಡಬೇಕು, ಒಳ್ಳೆ ಹಾಲು ಬಾಡಿ ಪ್ರೊಡ್ಯೂಸ್ ಮಾಡಬೇಕು. ನಮ್ಮ ಬಾಡಿ ರಿಕೂಪ್ ಆಗಬೇಕು ಅಂದರೆ ಆ ಟೈಮಲ್ಲಿ ಇನ್ನೂ ಒಳ್ಳೆ ಪೌಷ್ಟಿಕವಾದಂಥ ಆಹಾರ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ಮಗು ಹುಟ್ಟೋದಕ್ಕಿಂತ ಮುಂಚಿನ ಅಷ್ಟೇ ನಾವು ಏನು ತಿಂತಾ ಇದ್ವಿ ಅದನ್ನಷ್ಟೇ ಅದೇ ಥರ ತಿನ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಆ್ಯಂಡ್ ಅಫ್ಕೋರ್ಸ್ ಈ ಮೈದಾ ಆಗಿರ್ಬೋದು, ಎನಿಥಿಂಗ್ ದಟ್ ಇಸ್ ಟೂ ಮಚ್ ವೈಟ್, ಶುಗರ್ ಆಗಿರ್ಬೋದು ಮೇನ್ಲಿ, ಆಮೇಲೆ ಈ ಡಾಲ್ಡಾ ಇದನ್ನೆಲ್ಲ ಹಾಕಿ ಮಾಡ್ತಲ್ಲ ಪ್ರಾಡಕ್ಟ್ಸ್ ಅದು, ಆ್ಯಂಡ್ ಫ್ರೈಡ್ ಐಟಮ್ಸು, ಇದನ್ನೆಲ್ಲ ಅಫ್ಕೋರ್ಸ್ ಎಲ್ರಿಗೂ ಆಸೆ ಇರುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹಸಿವಾಗ್ತಿರುತ್ತೆ. ಕ್ರೇವಿಂಗ್ ಅನ್ನೋದು ಮೆಂಟಲ್ ಇದರಿಂದ ಬರುವಂಥದ್ದು, ಹೊಟ್ಟೆ ಕ್ರೇವ್ ಮಾಡಲ್ಲ ಅದನ್ನು, ಮೆಂಟಲಿ ವುಮೆನ್ ಆ ಥರ ಅಂದ್ಕೊಂಡಿರ್ತಾರೆ. ಸೊ ಆ ಥರ ಟೈಮಲ್ಲಿ ಯಾವಾಗಲೂ ಒಂದು ವಾರಕ್ಕೋ 15 ದಿವಸಕ್ಕೋ ತಿಂದ್ರೂ ಏನೂ ಪರವಾಗಿಲ್ಲ. ಬಟ್ ಅವಾಯ್ಡ್ ಮಾಡೋದೇ ತುಂಬ ಒಳ್ಳೆಯದು. ಎರಡು ತಾಯಿಗೂ ಅಷ್ಟೇ ಮಗುಗೂ ಅಷ್ಟೇ. ನೀವು ಎಂಥ ಡಾಕ್ಟ್ರ್ ಹತ್ರ ಯಾವುದೇ ಸ್ಟಡೀಸ್ನ ಇದು ಮಾಡಿದ್ರು ಎಲ್ಲರೂ ಇದನ್ನೇ ಹೇಳೋದು. ಶುಗರ್ ಮತ್ತು ಕರಿದ ತಿಂಡಿಗಳು, ಈ ಮೈದಾ ಮಾಡಿರೋಂಥದ್ದು, ಆಮೇಲೆ ತುಂಬ ಈ ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸು, ತುಂಬ ಎಕ್ಸೆಸ್ ಆಫ್ ರೈಸು, ಆ ಥರದ್ದೆಲ್ಲ ಹೇಳ್ತಾ ಇರೋದು ನಾನು. ರಾತ್ರಿ ಹೊತ್ತು ತುಂಬ ರೈಸ್ ತಿಂದು ಮಲ್ಕೊಳ್ಳೋದು, ಬ್ರೆಡ್ಡು, ಆ ಥರದ್ದೆಲ್ಲ. ಓಕೆ.
ಐ ಮೀನ್ ಈಗ ನಾವು ಲೈಕ್ ಅಂದರೆ ನೀವು ಥರ್ಡ್ ಟ್ರೈಮಿಸ್ಟ್ರಲ್ಲಿ ಇರೋದು, ಸೊ ಅಂದರೆ ಇಲ್ಲಿ ತನಕ ಸಾಕಷ್ಟು ಅಂದರೆ ಫಿಸಿಕಲ್ ಚೇಂಜಸ್ ಆಗ್ತಾ ಇರುತ್ತೆ, ಮತ್ತು ಮೆಂಟಲಿ ಕೂಡ ಸಾಕಷ್ಟು ಡಿಪ್ರೆಷನ್ ಆ ಥರದ್ದೆಲ್ಲ ಅನಿಸಿರ್ಬೋದು ನಿಮಗೂ ಕೂಡ. ಅಂದರೆ ಅದನ್ನೆಲ್ಲ ಹೇಗೆ ನೀವು ಕಂಬ್ಯಾಟ್ ಮಾಡಿದ್ರಿ? ಅಂದರೆ ನೀವು ಅಂದರೆ ಸಿನ್ಸ್ ನೀವು ಆಲ್ರೆಡಿ ಒಂದು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡ್ತಿದ್ರಿಂದ ನಾನು ಅನ್ಕೊಳ್ಳೋದಂದ್ರೆ ಫಿಸಿಕಲಿ ತುಂಬ ಏನು ನಿಮಗೇನು ಸ್ಟ್ರೆಸ್ಫುಲ್ ಆಗಿರಲ್ಲ ಅಂತ. ಬಟ್ ಆಗಿದ್ರೆ ಅಕಸ್ಮಾತ್ ಫಿಸಿಕಲಿ ಮತ್ತು ಮೆಂಟಲಿ ಯಾವ ಥರದ್ದೆಲ್ಲ ಚೇಂಜಸ್ ಆಯಿತು, ಅದನ್ನು ಹೆಂಗೆ ಕಂಬ್ಯಾಟ್ ಮಾಡಿದ್ರಿ ನೀವು? ಹೇಳಬೇಕು ನನಗೆ ಫಿಸಿಕಲಿ ಅಂದರೆ ನಂಗೆ ತುಂಬ ಚೇಂಜಸ್ ಏನು ಬರಲಿಲ್ಲ. ನಾನು ಹೇಳ್ದನಲ್ಲ, ಆಲ್ಮೋಸ್ಟ್ ನನಗೊಂದು 5.5 ಮಂತ್ಸ್ ಆಗೋವರೆಗೂ ನನಗೇನು ಆ ಥರ ತುಂಬ ಅಂದರೆ ಹೊಟ್ಟೆನೂ ಕಾಣಿಸ್ತಿದೆ. ಒಂದು ಅದು ಹೊಟ್ಟೆ ಕಾಣಿಸೋದು ಡಿಪೆಂಡ್ಸ್ ಆನ್ ಬಾಡಿ ಟೈಪ್ ಆ್ಯಂಡ್ ಅವರ ಒಂದು ಮಸ್ಕ್ಯುಲರ್ ಸ್ಟ್ರಕ್ಚರ್ ಹೇಗಿದೆ ಆ ಥರದ್ದು. ಬಟ್ ನನಗೆ ತುಂಬ ಆ ಥರ ಅಂದರೆ ವೆಯ್ಟ್ ಗೇನ್ ಆಗೋದು, ನಾನು ಟಿ ವಿಲೂ ಎಲ್ಲ ಮಾಡ್ತಿದ್ದೆ. ಎಷ್ಟೊಂದು ಜನ ನೀವು ಪ್ರೆಗ್ನೆಂಟ್ ಅಂತಾನೆ ಗೊತ್ತಾಗಲ್ಲ ಅಂತ ಹೇಳ್ತಿದ್ರು. ಅಂದರೆ ಕೆಲವ್ರಿಗೆ ಇಮಿಡಿಯೇಟ್ ಆಗಿ ಇವಾಗ ಈ ಮುಖ ಫೋಟೋ ನೀವು ಹಾಕಿದಿರಲ್ಲ ಲಾಸ್ಟ್ ಡೇ ಅಂತ, ಅದು ಏನಷ್ಟು ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಾ ಇಲ್ಲ. ಈಗ ಕೊನೆ ದಿನ ನನಗೆ 7th ಮಂತ್ ಆದಾಗ ಸ್ವಲ್ಪ ಕಾಣಿಸೋದಕ್ಕೆ ಶುರು ಆಗಿದ್ದು. ಸೊ ಕೆಲವ್ರಿಗೆ ಮುಖ ಎಲ್ಲ ತುಂಬ ಇಲ್ಲೆಲ್ಲ ಡಬಲ್ ಚಿನ್ ಬರೋದು, ಕೈಯಲ್ಲಿ ಕಾಲಲ್ಲಿ ಬೊಜ್ಜು ಸೇರ್ಕೊಳ್ಳೋದು, ಇದೆಲ್ಲ ಶುರು ಆಗುತ್ತೆ. ಬಟ್ ನನಗೆ ಆ ಥರ ಯಾವುದು, ಅದೇ ನಾನು ಹೇಳಿದ್ನಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ನೀವು ಪೌಷ್ಟಿಕವಾದಂಥ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಇರೋಂಥ ಒಂದು ಫೋಕಸ್ಡ್ ಡಯಟನ್ನ ಮಾಡ್ಕೊಂಬಂದ್ರೆ ಈ ಥರ ಎಲ್ಲ ಬೇಡದೇ ಇರೋ ಕಡೆ ಎಲ್ಲ ಫ್ಯಾಟ್ ಸೇರ್ಕೊಳ್ಳಲ್ಲ. ಹೊಟ್ಟೆ ದಪ್ಪ ಆಗೋದು ಆಗಲೇಬೇಕು, ಅದು ಸರ್ವೇ ಸಾಮಾನ್ಯ ಆಗುತ್ತೆ. ಬಿಟ್ಟರೆ ಕೆಲವು ಲೇಡೀಸ್ಗೆ ಹೇಗಂತೆ ಅಂತಂದರೆ ಬೆನ್ನೋವು ಬರೋದು, ಸ್ವಲ್ಪ ಹೊತ್ತು ಕುತ್ಕೊಂಡ್ರೂ ಕೂಡ ಅಂದರೆ ಕುತ್ಕೊಳ್ಳೋಕ್ಕಾಗಲ್ಲ, ಆಮೇಲೆ ಸ್ವಲ್ಪ ಹೊತ್ತು ನಡೆದ್ರೂ ಕೂಡ ಏದುಸಿರು ಬರೋದು, ಈ ಥರದ್ದೆಲ್ಲ ಶುರು ಆಗುತ್ತಂತೆ. ಇದು ಓನ್ಲಿ ವೆನ್ ದ ಡಯಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್ ಈ ಥರ ಆಗುತ್ತೆ. ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ಆ ಥರ ಆಗಲ್ಲ. ಸೊ ಹಾಗಾಗಿ ನನಗೆ ಫಿಸಿಕಲಿ ಅಂತಹ ಏನೂ ಇದು ಬಂದಿರಲಿಲ್ಲ. ನಾನು ಈಗಲೂ ವರ್ಕೌಟ್ ಎಲ್ಲ ಮಾಡ್ತಿರೋದ್ರಿಂದ ನನಗೆ ನನ್ನನ್ನು ನಾನು ನೋಡ್ಕೊಂಡಾಗ ಅಯ್ಯೋ ನಾನು ಏನು ಹಿಂಗಿದ್ದು ಹಿಂಗೆ ಆಗ್ಬಿಟ್ಟೆ ನಾನು ಅಂತ ನನಗೆ ಅನಿಸಿಲ್ಲ. ಆ್ಯಂಡ್ ಮೆಂಟಲಿನೂ ಅಷ್ಟೇ, ಬಿಕಾಸ್ ನಾನು 7 ಮಂತ್ಸ್ವರೆಗೂ ಕೆಲಸ ಮಾಡ್ತಿರೋದ್ರಿಂದ ದಟ್ ಈಸ್ ಸಮಥಿಂಗ್ ದಟ್ ಹೆಲ್ಪ್ ಮೀ ಅ ಲಾಟ್. ಇಲ್ಲಾಂದರೆ ಏನಾಗೋಗ್ಬಿಡುತ್ತೆ ಅಂದರೆ ಅಯ್ಯೋ ಈಗ ನಾನು ಪ್ರೆಗ್ನೆಂಟ್ ಆದೆ, ಈಗ ನಾನು ಎಲ್ಲ ಪ್ರಾಜೆಕ್ಟ್ಸನ್ನು ಬಿಟ್ಬಿಟ್ಟಿದ್ದೀನಿ, ನಾನು ಏನೂ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಎಂಥವ್ರಿಗೆ ಆಗಲಿ ಅದೊಂದು ಇದು ಬರುತ್ತೆ. ನನ್ನ ಲೈಫ್ ಹಿಂಗಿದ್ದು ಅಫ್ಕೋರ್ಸ್ ಫಾರ್ ಬೆಟರ್ ಥಿಂಗ್ಗೆ ಶಿಫ್ಟ್ ಆಗ್ತಿದೆ. ನನ್ನ ಲೈಫಲ್ಲಿ ಒಂದು ಇನ್ನೂ ಏನೋ ತುಂಬ ಒಳ್ಳೇದಾಗ್ತಿದೆ. ಬಟ್ ಸ್ಟಿಲ್ ಇಡೀ ದಿನ ಮನೇಲಿ ಕುತ್ಕೊಂಡು ಏನಾಗುತ್ತೆ ಹೇಳಿ, ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂತಾರಲ್ಲ, ಹಾಗೆ ಅಯ್ಯೋ ಹಿಂಗೆ. ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಅಂತಲೇ ನಾನು ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡಿದ್ದು. ಸೊ ದ್ಯಾಟ್ ಆಲ್ಸೋ ಹೆಲ್ಪ್ ಮೀ ವಿತ್ ಮೈ ಮೆಂಟಲ್ ಇದು. ಆ್ಯಂಡ್ ಇವಾಗ ಇಟ್ಸ್ ದ ರೈಟ್ ಟೈಮ್ ದಟ್ ಐ ಹ್ಯಾವ್ ಟೇಕನ್ ದ ಬ್ರೇಕ್. ಇದಕ್ಕಿಂತ ಜಾಸ್ತಿ ಇನ್ನೂ ಇದು ಮಾಡ್ಕೊಂಡು ಅದು ಬಾಡಿ ಪ್ರೆಷರ್ ಮಾಡ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಬಟ್ ಐ ಮೋರ್ ಇಂಟು ಅದೇ ಇವಾಗ ಈ ಥರ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು, ಪೇಂಟಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇಡೀ ದಿನ ಅದು ನಾನು ಹೇಳಿದ್ನಲ್ಲ, ಸೊ ನಾನು ಇಡೀ ದಿನ ನಾನು ಬ್ಯುಸಿಯಾಗಿ ಇಟ್ಕೊಂಡಿರ್ತೀನಿ. ವರ್ಕೌಟ್ ಮಾಡೋದು, ಯೋಗ ಮಾಡೋದು, ಪೂಜೆ ಮಾಡೋದು, ಒಂದಷ್ಟು ಪ್ರೇಯರ್ಸ್ನ ಓದ್ಕೊಳ್ಳೋದು, ಭಗವದ್ಗೀತೆ ಓದೋದು, ಪ್ಲಸ್ ಇನ್ನೊಂದು ಸ್ವಲ್ಪ ಹೊಸದೇನಾದರೂ ಒಂದು ಕಲಿತಾ ಇರೋದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಏನು ಮಾಡ್ಬೋದು, ನೆಕ್ಸ್ಟ್ ಬಿಗ್ ಥಿಂಗ್ ಅಂದರೆ ಅದೇ ಎಲ್ಲ ಥರನೂ ಅಟ್ ಯೋರ್ ಕನ್ವೀನಿಯನ್ಸ್ ಮನೇಲೇ ಇದ್ಕೊಂಡು ನೀವು ನಿಮ್ಮ ಕ್ರಿಯೇಟಿವಿಟಿನ ಎಕ್ಸ್ಪ್ರೆಸ್ ಮಾಡೋಂಥಕ್ಕೆ ಇರೋಂಥ ಮೋಡ್ ಅಂದರೆ ಅದೇ. ಸೊ ಅದ್ರ ಬಗ್ಗೆ ಒಂದಷ್ಟು ಕೋರ್ಸಸ್ನ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ChatGPT ಮಾಡ್ತಿರ್ತೀನಿ. ಆ್ಯಂಡ್ ನನ್ನ ಹಸ್ಬೆಂಡ್ ಕಂಪನಿಗೆ ಇರಬೇಕಾದ್ರೆ ಹೆಲ್ಪ್ ಮಾಡ್ತೀನಿ. ಎಲ್ಲ ಕಡೆ ಹೊರಗಡೆ ಹೋಗ್ತಿರ್ತೀನಿ. ನಮ್ಮನ ಮನೆ ಅತ್ತೆ ಮನೆ ಎರಡೂ ಹತ್ರನೇ ಇರೋದ್ರಿಂದ ಅಲ್ಲೆಲ್ಲ ಹೋಗ್ತಿರ್ತೀನಿ. ಆ್ಯಂಡ್ ಸೊ ಹೀಗೆ ಇಡೀ ದಿನಾನ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಬ್ಯುಸಿಯಾಗಿ ಇಟ್ಕೊಂಡಿದ್ದೀನಿ. ಓಕೆ, ಅಂದರೆ ಈಗ ಜನರಲಿ ಈಗ ಪ್ರೆಗ್ನೆಂಟ್ ಆದವ್ರಿಗೆ ಒಂಥರ ಅವ್ರು ಮೆಂಟಲಿ ಡಿಪ್ರೆಸ್ ಆಗೋದು ಸಾಮಾನ್ಯ ಅನ್ನೋ ಥರ ಇದೆ. ಬಟ್ ನಿಮ್ಮನ್ನು ನೀವು ಈ ಥರ ಆಕ್ಯುಪೈ ಮಾಡ್ಕೊಳ್ಳೋದ್ರಿಂದ ಆ ಒಂದು ಡಿಪ್ರೆಷನಿಂದ ಆಚೆ ಬರಬಹುದು ಅಂತ ನೀವು ಹೇಳ್ತೀವಿ. ಡೆಫಿನೆಟ್ಲಿ ಅದು ಹಾರ್ಮೋನಲ್ ಚೇಂಜಸ್ಸು ಆಗೋದ್ರಿಂದ ತುಂಬ ಜನಕ್ಕೆ ಆ ಮೆಂಟಲ್ ಡಿಪ್ರೆಷನ್ ಬರುತ್ತೆ. ಇಟ್ಸ್ ವೆರಿ ಕಾಮನ್. ಇವಾಗ ಪೀರಿಯಡ್ಸ್ ಟೈಮ್ ಹತ್ರ ಬಂದಾಗ ಎಷ್ಟೋ ಜನ ಹೆಣ್ಮಕ್ಳಿಗೆ ದೇ ಆಲ್ಸೋ ಗೋ ಥ್ರೂ ದಟ್ ಮೆಂಟಲ್ ಚೇಂಜಸ್ ಅಲ್ವಾ, ಹಾರ್ಮೋನಲಿ ಚೇಂಜಸ್ ಆಗ್ಬಿಟ್ಟು ಅದು ಅಫ್ಕೋರ್ಸ್ ಬಯಾಲಜಿಕಲಿ ಬರೋಂಥದ್ದು. ಅದಕ್ಕಿರೋಂಥ ಏಕೈಕ ಪರಿಹಾರ ಅಂದರೆ ನಮ್ಮ ಮೈಂಡನ್ನು ನಾವು ಬ್ಯುಸಿಯಾಗಿ ಇಟ್ಕೊಳ್ಳೋದು. ಅದನ್ನ ಇಟ್ಕೊಂಡಾಗ ಡೆಫಿನೆಟ್ಲಿ ಆ ಚೇಂಜಸ್ನ ನಾವು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.